ಇನ್ನು ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. 4 ದಿನ ಕಳೆದ್ರೂ ಕೂಡ ಇನ್ನೂ ಕೂಡ ಸಚಿವ ಹೆಬ್ಬಾಳ್ಕರ್ ಅವರು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ. ಸಂಭಾಜಿ ಪುತ್ಥಳಿ ಉದ್ಘಾಟನೆಯ ಬಗ್ಗೆ ಫೋಟೋವನ್ನ ಪೋಸ್ಟ್ ಮಾಡಲಾಗಿದೆ. ಫೇಸ್ಬುಕ್ನಲ್ಲಿ ಸಚಿವ ಹೆಬ್ಬಾಳ್ಕರ್ ಅವರು ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ನಾಡಿನ ನೆಲ, ಜಲ, ಭಾಷೆ ವಿಚಾರದಲ್ಲಿ ಹೆಬ್ಬಾಳ್ಕರ್ ಮೌನ ವಹಿಸಿದ್ದಾರೆ. ಸಚಿವ ಹೆಬ್ಬಾಳ್ಕರ್ ಪೋಸ್ಟ್ಗೆ ನೆಟ್ಟಿಗರು ಇದೀಗ ಫುಲ್ ಕ್ಲಾಸ್ ತಗೊಳ್ತಾ ಇದ್ದಾರೆ. ಕಂಡಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ಹೆಬ್ಬಾಳ್ಕರ್ ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅದರ ಹೊರತಾಗಿ ಅಲ್ಲೇ ಮರಾಠಿಯಲ್ಲಿ ಮಾತನಾಡಿರೋದು, ಅಲ್ಲೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿರೋದು, ಈ ಮೂಲಕ ತಮ್ಮ ಮರಾಠಿ ಪ್ರೇಮವನ್ನ ಮೆರೆದಿದ್ದಾರೆ. ಇನ್ನು ಕರ್ನಾಟಕದ ಕಂಡಕ್ಟರ್ ಮೇಲೆ ನಡೆಸಿರುವಂತಹ ಹಲ್ಲೆ ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ. ಇನ್ನು ಕಂಡಕ್ಟರ್ ಮೇಲೆ ನಡೆಸಿರುವಂತಹ ಈ ಹಲ್ಲೆ ಏನಿದೆ, ಇದು ಗಡಿಭಾಗದಲ್ಲಿ ಸಾಕಷ್ಟು ಉದ್ವಿಗ್ನತೆಗೂ ಕೂಡ ಕಾರಣ ಆಗಿರುವಂಥದ್ದು. ಎರಡೂ ರಾಜ್ಯಗಳ ನಡುವಿನ ಉದ್ವಿಗ್ನತೆಗೂ ಕೂಡ ಕಾರಣ ಆಗ್ತಾ ಇದೆ. ಕರ್ನಾಟಕದ ಬಸ್ ಡ್ರೈವರ್ಗಳ ಮೇಲೆ, ಕಂಡಕ್ಟರ್ಗಳ ಮೇಲೆ ಪದೇ ಪದೇ ಹಲ್ಲೆಗಳು ಕೂಡ ಆಗ್ತಾ ಇದೆ. ಮೇಲಿಂದ ಮೇಲೆ ಹಲ್ಲೆಗಳು ಕೂಡ ಆಗಿದೆ. ಹಾಗಿದ್ರೂ ಕೂಡ ಸಚಿವರ ಈ ರೀತಿಯಾಗಿರುವಂತಹ ವರ್ತನೆಗೆ ಇದೀಗ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. 4 ದಿನ ಕಳೆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನೋದು. मी अभिनंदन करतो. ह्याचा कौतुक किती पण केलं तर कमी आहे. आम्ही तर करत आहे. कडी-वृत्तीपासून किल्ल्यापर्यंत आज छत्रपती शिवाजी महाराज, छत्रपती संभाजी महाराज, या भारतरत्न डॉक्टर B.R. आंबेडकर या संगोळी रायांना, या आमचं दैवत बसवनाचा मूर्ती कुठं पण आम्हाला म्हणजे पाहिजे म्हणून ಯಾರಾದ್ರೂ ಕೇಳಿದ್ರೆ ನನಗೆ ಆ ಮೂರ್ತಿಯನ್ನ ಪ್ರತಿಷ್ಠಾನ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ನನಗಾಗಿ, ನನ್ನ ತಮ್ಮನಿಗಾಗಿ, ನನ್ನ ಮಗನಿಗಾಗಿ ಹೆಮ್ಮೆ विचार. आज राजकारण मध्ये किती लोक येतात, किती लोक जातात, परंतु हे जो काम आहे हे सदैव म्हणजे काय सांगायचं, किती साल असणार, 200-300 वर्षापर्यंत असं काम प्रवीण भाऊने केले म्हणून लोक आठवण ठेवणार. देणगीदारांना मी अभिनंदन करतो. ह्याचा कौतुक किती पण केलं तर कमी आहे. आम्ही तर करत आहे. कडी-वृत्तीपासून किल्ल्यापर्यंत आज छत्रपती शिवाजी महाराज, छत्रपती संभाजी महाराज, या भारतरत्न. ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಷ್ತಾಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಷ್ತಾಕ್, ನಿಜಕ್ಕೂ ಸಹ ಇದು ವಿಪರ್ಯಾಸ ಅಂತಾನೆ ಹೇಳಬೇಕು. ಒಬ್ಬ ಕನ್ನಡ ಪ್ರೇಮ ಮೆರೆದಂತಹ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದೇ ಬಾಳೆಕುಂದ್ರಿಯ ಯುವಕರು ಮಾಡಿರುವಂತಹ ಹಲ್ಲೆ ಇದು. ಆದ್ರೆ ಅದೇ ಗ್ರಾಮದಲ್ಲಿ ಹೋಗಿ ಮರಾಠಿ ಭಾಷೆಯಲ್ಲಿ ಮಾತನಾಡ್ತಾರೆ ಸಚಿವೆ ಅಂತ ಹೇಳಿದ್ರೆ ಏನಿದು ಕತೆ? ಏನ್ ಸಂದೇಶ ಕೊಡ್ತಾರೆ ಇವ್ರು ಹಾಗಾದ್ರೆ ರಾಜ್ಯಕ್ಕೆ ಅಂತ? ನಿಜಕ್ಕೂ ಪ್ರಗತಿ ಏನಂದರೆ, ಕಂಡಕ್ಟರ್ ಮೇಲೆ ಹಲ್ಲೆ ಆದ ದಿನ, ಅದೇ ದಿನ ಒಂದು ಕಾರ್ಯಕ್ರಮ ಬಾಳೆಕುಂದ್ರೆಯಲ್ಲಿ ಸಂಭಾಜಿ ಮಹಾರಾಜರ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸ್ತಾರೆ. ಅಲ್ಲೇ ಮರಾಠಿಯಲ್ಲಿಯೂ ಸಹ ಭಾಷಣ ಮಾಡ್ತಾರೆ. ಅದೇ ಗ್ರಾಮದ ಪುಂಡರು ಹಲ್ಲೆ ಮಾಡಿರ್ತಾರೆ. ಅವ್ರ ಮೇಲೆ ಪ್ರಕರಣ ಸಹ ದಾಖಲಾಗಿದೆ. ಆದರೆ ಕನ್ನಡ ಪ್ರೇಮ ಮರೆತು ಬಿಟ್ಟರು ಹೆಬ್ಬಾಳ್ಕರ್ ಅಂತ. ಯಾಕಂದರೆ ಅವರಿಗೆ ಮರಾಠಿ ಮೇಲೆ ಒಲವು ಹೆಚ್ಚಾಗಿದೆ, ಆ ರೀತಿ ಕಂಡು ಬರ್ತಾ ಇದೆ. ಯಾಕಂದರೆ ಅವರು ಕಾರ್ಯಕ್ರಮ ಪೋಸ್ಟ್ಗಳನ್ನು ಫೇಸ್ಬುಕ್ನಲ್ಲಿ ಟ್ಯಾಗ್ ಮಾಡಿ ಭಾಳಷ್ಟು ಕನ್ನಡಿಗರ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸೌಜನ್ಯಕ್ಕಾದರೂ ಕಂಡಕ್ಟರ್ನು ಭೇಟಿ ಆಗಬಹುದಾಗೋದು. ಇದೇ ಬೆಳಗಾವಿ ಆಸ್ಪತ್ರೆಯಲ್ಲಿ ಕಂಡಕ್ಟರ್ ಅಡ್ಮಿಟ್ ಆಗಿದ್ದು, ಅದೇ ಅಷ್ಟು ಫ್ರೀ ಆದರೂ ಸಹ ಕೆಲವು ಸಮಯ ತೆಗೆದು ಬಂದು ಕಂಡಕ್ಟರ್ನ ವಿಚಾರಣೆ ಸಹ ಮಾಡಬಹುದಾಗಿತ್ತು. ಆದರೆ ಅವರು ಮರಾಠಿ ಪ್ರೇಮ ಎಲ್ಲಿಯೂ ಭಾಳಷ್ಟು ಮರಾಠಿ ಮೇಲೆ ಒಲವು ಹೆಚ್ಚು ಕಂಡು ಬರ್ತಾ ಇದೆ. ಆ ಕಾರಣಕ್ಕೆ ಕನ್ನಡಿಗರು ಅವರ ಮೇಲೆ ಭಾಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಬಹುದು. ಎಲ್ಲಿ ಬೇಕಾದಲ್ಲಿ ಎಲ್ಲಿಯೂ ಪ್ರತಿ ಜಿಲ್ಲೆಯಾದ್ಯಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಪೋಸ್ಟ್ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಮತ್ತು ಕನ್ನಡ ಪರ ಹೋರಾಟಗಾರರು. ನಾಳೆ ಬೆಳಗಾವಿಯಲ್ಲಿ ಒಂದು ಬಾಳೆಕುಂದ್ರಿ ಚಲೋ ಅಂತ ಒಂದು ಮಾಳಿಹಾರ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.